ಸಿರಿಯಾದಲ್ಲಿ 50 ವರ್ಷಗಳ ಅಸಾದ್ ಸರ್ವಾಧಿಕಾರಿ ಆಳ್ವಿಕೆ ಅಂತ್ಯವಾಗಿದೆ. ಯಾವ ರೀತಿಯಲ್ಲಿ ಮೊಹಮ್ಮರ್ ಗಡಾಫಿ ಸರ್ವಾಧಿಕಾರಿ ಆಳ್ವಿಕೆ ಅಂತ್ಯವಾಯಿತು, ಇನ್ನೊಂದು ಕಡೆಯಲ್ಲಿ ಸದ್ದಾಂ ಹುಸೇನ್, ಇನ್ನೊಂದು ಕಡೆ ಬೇರೆ ಬೇರೆ ದೇಶಗಳನ್ನ ನಾವು ಗಮನಿಸ್ತಾ ಶ್ರೀಲಂಕಾ, ಇದೇ ರೀತಿಯಲ್ಲಿ ಸಿರಿಯಾ ಅಧ್ಯಕ್ಷ ಅಸಾದ್ ದೇಶ ಬಿಟ್ಟು ಪಲಾಯನ ಮಾಡಿರೋದು. ಸಿರಿಯಾ ರಾಜಧಾನಿ ಡಮಾಸ್ಕಸ್ ಬಂಡುಕೋರರ ತೆಕ್ಕೆಗೆ ಸಿಕ್ಕಾಕೊಂಡಿದೆ. ಅಲ್ ಖೈದಾ ಬೆಂಬಲಿತ ತಹ್ರೀರ್ ಅಲ್ ಶಾಮ್ ಬಂಡುಕೋರರು ಇದೀಗ ಅಲ್ಲಿ ಆರ್ಭಟಿಸ್ತಾ ಇದ್ದಾರೆ. ಉಗ್ರರ ಆರ್ಭಟಕ್ಕೆ ಬೆಚ್ಚಿ ಬಿದ್ದು ಶಸ್ತ್ರಾಸ್ತ್ರವನ್ನೇ ಬಿಟ್ಟು ಸೇನೆಯೇ ಪರಾರಿಯಾಗಿಬಿಟ್ಟಿದೆ. ಅಲ್ಲಿ ಅಧ್ಯಕ್ಷರ ಬಂಗಲೆಗೆ ನುಗ್ಗಿ ಸಿಕ್ಕ ವಸ್ತುಗಳನ್ನು ಲೂಟಿ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ತಟ್ಟೆ ಲೋಟ ಕೂಡ ಬಿಟ್ಟಿಲ್ಲ. ಐಷಾರಾಮಿ ವಸ್ತುಗಳೆಲ್ಲವನ್ನೂ ಕೂಡ ಹೊತ್ತೊಯ್ದಿದ್ದಾರೆ ಬಂಡುಕೋರರು. ಅರಮನೆಯಲ್ಲಿ ಅಧ್ಯಕ್ಷರ ಕುರ್ಚಿ ಹಾಸಿಗೆ ಮೇಲೆ ಕೂತ್ಕೊಂಡು ಮಲಗಿ ಸಂಭ್ರಮಿಸಿದ್ದಾರೆ. ಸೆಲ್ಫಿ ಕೂಡ ತಗೊಂಡಿದ್ದಾರೆ. ಅಸಾದ್ ಪೋಸ್ಟರನ್ನು ಹರಿದು ಹಾಕಿ ತುಳಿದು ಬೆಂಕಿ ಹಚ್ಚಿ ಏನೆಲ್ಲ ಮಾಡಬಹುದೋ ಹಠಾಟೋಪಗಳೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಅರಮನೆಯಲ್ಲಿ ಸೆಲ್ಫಿ ಸೆಲೆಬ್ರೇಷನ್ ಜೋರಾಗಿದೆ. ಅಸಾದ್ ಪರಾರಿಯಾದ ಬೆನ್ನಲ್ಲೇ ಸಿರಿಯಾದ ಮೇಲೆ ಇಸ್ರೇಲ್ ದಾಳಿ ಒಪ್ಪಂದ ಮುರಿದು ಮುನ್ನುಗ್ಗಬೇಕು ಅಂತ ಹೇಳಿ ನೆತನ್ಯಾಹು ಸೂಚನೆ ಕೂಡ ಕೊಟ್ಟಿದ್ದಾರೆ. ತನ್ನ ಅಧಿಕಾರಾವಧಿಯಲ್ಲಿ ಲಕ್ಷ ಜನರನ್ನು ಇದೇ ಅಸಾದ್ ಕೊಲ್ಲಿಸಿದ್ದ. ಯಾರೆಲ್ಲ ತನಗೆ ವಿರೋಧ ಇರ್ತಾರೋ ಅವ್ರನ್ನ ನೇಣು ಹಾಕ್ಸೋದು ಇದನ್ನೇ ಮಾಡ್ತಾ ಇದ್ದದ್ದು ಅವನು, ಅದನ್ನೇ ಮಾಡಿದ್ದು. ಇದೀಗ ಅಸಾದೇ ಪರಾರಿ. ಬಂಡುಕೋರರ ಆಕ್ರೋಶಕ್ಕೆ ಕಾರಣ ಅಂತ ಹೇಳಿದ್ರೆ, ಸಿರಿಯಾ ದೇಶವನ್ನು 50 ವರ್ಷಗಳ ಕಾಲ ಆಳಿದ್ದದ್ದು ಅಸಾದ್ ಕುಟುಂಬ. 30 ವರ್ಷ ಸಿರಿಯಾ ಆಳ್ವಿಕೆ ನಡೆಸಿದ್ದು ಅಸಾದ್ ತಂದೆ ಹಫೀಜಲ್. ಬಳಿಕ ಅಧಿಕಾರಕ್ಕೆ ಬಂದಿದ್ದು ಮಗ ಬಶರ್ ಅಸಾದ್. ಸರ್ವಾಧಿಕಾರಿ ವರ್ತನೆ ತೋರಿಸ್ಬಿಡ್ತಾನೆ ಇವನು. 2000 ಇಸವಿಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದು ಅಸಾದ್. ದಂಗೆ ಎದ್ದಿದ್ದ 5 ಲಕ್ಷ, ಏನು ಹಸಿವೋ, ಊಟ ಇಲ್ವೋ, ಕೆಲವು ವ್ಯವಸ್ಥೆಗಳಿಲ್ವೋ, ಸೌಲಭ್ಯಗಳಿಲ್ವೋ, ದೌರ್ಜನ್ಯ ಆಗ್ತಾ ಇದೆಯೋ, ಇದರ ವಿರುದ್ಧ 5 ಲಕ್ಷ ಜನ ದಂಗೆ ಎದ್ದಿದ್ರಲ್ಲ, ಅಷ್ಟೂ ಜನರನ್ನು ನಿರ್ದಯವಾಗಿ ಸಾಯಿಸಿರ್ತಾನೆ ಅಸಾದ್. ನಿರ್ದಯವಾಗಿ ಕೊಂದಿರ್ತಾನೆ. ಅದರಲ್ಲಿ 1 ಲಕ್ಷ ಜನರನ್ನು ಗಲ್ಲಿಗೇರಿಸೇ ಸಾಯಿಸಿತ್ತು ಇದೇ ಸರ್ವಾಧಿಕಾರಿ ಅಸಾದ್. ಅಂತರ್ಯುದ್ಧದಿಂದ ನಿರಾಶ್ರಿತರಾದಂಥ 60 ಲಕ್ಷ ಜನ, ಲೆಕ್ಕವಿಲ್ಲದಷ್ಟು ಜನ ಸ್ಥಳಾಂತರ ಆಗಿಬಿಡ್ತಾರೆ. ಇಲ್ಲಿದ್ದರೆ ನಮಗೆ ಉಳಿಗಾಲ ಇಲ್ಲ ಅಂತ. ದೇಶ ಸುಧಾರಿಸಬಹುದೆಂಬ ಆಶಾ ಭಾವನೆಯಲ್ಲಿದ್ದದ್ದು ಇರಾನ್ನ ನಾಗರಿಕರು. ಇದೀಗ ಇರಾನ್ ಬೆಂಬಲವನ್ನು ಕೂಡ ಕಳೆದುಕೊಂಡು ಅಸಾದ್ ರಷ್ಯಾಗೆ ಎಸ್ಕೇಪ್ ಆಗಿದ್ದಾನೆ. ಪಾಶ್ಚಾತ್ಯ ದೇಶಗಳು ಈಗ ಆತಂಕದಲ್ಲಿರೋದು ಯಾಕೆ? ಸಿರಿಯಾ ದೇಶವನ್ನು ಉಗ್ರ ಬಂಡುಕೋರರು ವಶಕ್ಕೆ ಪಡೆದಿರೋದು. ಪದಚ್ಯುತ ಅಸಾದ್ ಬಳಿ ಇದ್ದ ರಾಸಾಯನಿಕ ಅಸ್ತ್ರಗಳು ಉಗ್ರರ ಪಾಲಾಗುವಂಥ ಆತಂಕ ಇದೆ. ಅವ್ರಿಗೆ ಸಿಕ್ಬಿಟ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಗ್ದಂಗಲ್ವಾ? ಸೊ ಏನು ಮಾಡ್ತಾರೆ ಗೊತ್ತಾಗಲ್ಲ. ಅಸಾದ್ ಪತನ ಬೆನ್ನಲ್ಲೇ ದೇಶದಲ್ಲಿ ಎಲ್ಲ ಖೈದಿಗಳು ಯಾರ್ಯಾರಿದ್ದಾರೆ ಎಲ್ಲ ಬಂಧ ಮುಕ್ತ. ಸಿರಿಯಾ ದೇಶದಲ್ಲಿ ಐಸಿಸ್ ಚಟುವಟಿಕೆ ಆತಂಕ ಜಾಸ್ತಿಯಾಗಿದೆ. ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇರೋದು ವಿಶ್ವದ ದೊಡ್ಡಣ್ಣ ಅಮೆರಿಕ. ಈಗ ಸಿರಿಯಾ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಲ್ಲ ಅಂತ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜನರ ದಂಗೆಯಿಂದ ಅಧಿಕಾರ ಕಳ್ಕೊಂಡವ್ರು ಯಾರ್ಯಾರು ಅಂತ ಹೇಳಿದ್ರೆ ನೋಡಿ, ಒಂದು ಕಡೆ ಬಾಂಗ್ಲಾದಲ್ಲಿ ಮೀಸಲು ವಿರೋಧಿಸಿ ವಿದ್ಯಾರ್ಥಿಗಳು ಧರಣಿ ಮಾಡ್ತಾ ಇರ್ತಾರೆ. ದೇಶ ತೊರೆದಿರುವ 15 ವರ್ಷಗಳಿಂದ ಆಡಳಿತ ನಡೆಸಿದ್ದ ಶೇಖ್ ಹಸೀನಾ ದೇಶದಲ್ಲಿ ಇಲ್ಲ. ಶ್ರೀಲಂಕಾದ ಆರ್ಥಿಕತೆ 2022ರಲ್ಲಿ ಆ ಒಂದು ಟೈಮಿಂದ 2022ರಿಂದ ಕಳಪೆ ನೀತಿಯಿಂದ ಕುಸಿತಿತ್ತು. ವಸ್ತುಗಳ ಬೆಲೆ ಏರಿಕೆ ಆಯಿತು. ಸರ್ಕಾರದ ವಿರುದ್ಧ ತಿರುಗಿಬಿದ್ದರು ಜನ. ಸಿಂಗಾಪುರ ಸೇರಿದ್ದಿದ್ದು ಲಂಕಾ ಅಧ್ಯಕ್ಷ ಗೊಟಬಯ ರಾಜಪಕ್ಸೆ. ಇದೆಲ್ಲ ವಿರೋಧ ಹೆಚ್ಚಾದ ಮೇಲೆ 24 ವರ್ಷಗಳ ಕಾಲ ಸರ್ವಾಧಿಕಾರಿಯಾಗಿ ಆಳದಂತಹ ಸದ್ದಾಂ ಹುಸೇನ್ ಇರಾನನ್ನು ಆಳಿದ್ದು. ಅವನು ಒಮ್ಮೆ ಜನಗಳ ಇದಕ್ಕೆ ಮಣಿಯಲೇಬೇಕಾಯಿತು. ಅಮೆರಿಕದ ಅವಳಿ ಕಟ್ಟಡಗಳ ಮೇಲಿನ ದಾಳಿಗೆ ನೆರವಾಗಿದ್ದನೆಂಬ ಆರೋಪ ಇತ್ತು. 148 ಶಿಯಾ ಮುಸ್ಲಿಮರ ಮಾರಣಹೋಮ ನಡೆಸಿದ್ದು ಸದ್ದಾಂ ಹುಸೇನ್. ಇದೇ ರೀತಿ ಸಾಕಷ್ಟು ನಾಯಕರು ಬೇರೆ ಬೇರೆ ಕಾರಣಗಳಿಗಾಗಿ ಜನಗಳ ವಿರೋಧವನ್ನು ಕಟ್ಟಿಕೊಂಡು ಕೊನೆಗೆ ದೇಶನೇ ಬಿಡೋ ಪರಿಸ್ಥಿತಿ ಬಂತು. ಕೆಲವು ಪ್ರಾಣ ಬಿಡೋ ಪರಿಸ್ಥಿತಿ ಕೂಡ ಬಂತು.